ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಬಿಲ್ಡಿಂಗಲ್ಲಿ ಟೋಟಲ್ 7 ಯೂನಿಟ್ಸ್ ಹೌಸು. 1 BHK 4 ಯೂನಿಟ್ಸ್ ಇದೆ, 2 BHK 2 ಯೂನಿಟ್ಸ್ ಇದೆ, ಒಂದು 3 BHK ಇದೆ. ಫಸ್ಟ್ ಫ್ಲೋರ್ 3 BHK ಹೌಸು ಓನರ್ ಪರ್ಪಸ್ಗೆ. ಟೋಟಲ್ ಬಿಲ್ಡಿಂಗ್ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ 1 lakh ಮೇಲೆ ರೆಂಟಲ್ ಬರುತ್ತೆ. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30x40, ರೋಡ್ 30 ಇದೆ, ಲೆಂತ್ 40 ಇದೆ. ಗ್ರೌಂಡ್ ಫ್ಲೋರ್ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 3 BHK ಹೌಸು, ಸೆಕೆಂಡ್ ಫ್ಲೋರ್ 2 ಯೂನಿಟ್ಸ್, 2 BHK 1 BHK, ಥರ್ಡ್ ಫ್ಲೋರ್ 2 ಯೂನಿಟ್ಸ್, 2 BHK 1 BHK, ಫೋರ್ತಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ಸು. 1 BHK 4 ಯೂನಿಟ್ಸು, 2 BHK 2 ಯೂನಿಟ್ಸು, ಒಂದು 3 BHK. ಇದು ಮನೆ ಮುಂದೆ 30 ಫೀಟ್ ರೋಡ್. ಇದು BBMP ಲಿಮಿಟ್ಸು 11B ಈ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್, ICICI, ಬಂಧನ್ ಬ್ಯಾಂಕು, PNB ಈ ಥರ ಬ್ಯಾಂಕ್ಸ್ ಎಲ್ಲ ಆಗುತ್ತೆ. ನೋಡಿ, ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 1 lakh ಮೇಲೆ ರೆಂಟಲ್ ಬರುತ್ತೆ. ಇದು ಮೇನ್ ಗೇಟು, MS ಗೇಟ್ ಮಾಡಿದ್ದಾರೆ. ಇನ್ನೂ ವರ್ಕ್ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಫಿನಿಶಿಂಗ್ ಸ್ಟೇಜ್ ವರ್ಕ್ ಎಲ್ಲ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟು. ಇದು ನೋಡಿ, ಪಾರ್ಕಿಂಗ್ ಏರಿಯಾ. ಈಸಿಯಾಗಿ ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಕೊಂಡು 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ನೋಡಿ, ಇಲ್ಲೊಂದು ಕಾರ್ ಪಾರ್ಕ್ ಮಾಡ್ಕೋಬೋದು, ಅಲ್ಲೊಂದು ಕಾರ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಇದು ಸಿಲಿಂಡರ್ಸ್ ಎಲ್ಲ ಪ್ರಾವಿಷನ್ನು ಕೆಳಗಡೆನೆ, ಎಲ್ಲ ಸಿಲಿಂಡರ್ಸ್ ಎಲ್ಲ ಇಲ್ಲೇ ಇಟ್ಕೋಬೋದು. ಟೋಟಲ್ ಬಿಲ್ಡಿಂಗ್ಗೆ ಸಿಲಿಂಡರ್ಸು ಕೆಳಗಡೆ ಇಟ್ಕೋಬೋದು. ಎಲ್ಲ ಪೈಪ್ಲೈನ್ ಮಾಡಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ನಿಮಗೆ. ಇದು BBMP ಲಿಮಿಟ್ಸ್ ಎಲ್ಲ ಇದೆ. ಬಿ ಖಾತಾ ಪ್ರಾಪರ್ಟಿ, 11B ಈ ಖಾತಾ ಪ್ರಾಪರ್ಟಿ. ಇದು ಲೊಕೇಶನ್ ಬಂದ್ಬಿಟ್ಟು ಯಲಹಂಕ ಬರುತ್ತೆ, ಕಟ್ಟಿಗೆನಲ್ಲಿ ಅಂತ. ಇದು ಸಂಪು, ಅದು ಬೋರು. ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ. ಸಂಪು ಬಂದ್ಬಿಟ್ಟು 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಮಾಡಿದ್ದಾರೆ. ನೋಡಿ, ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ 1 BHK ಹೌಸು. ಮತ್ತೆ ನಾನು ತೋರಿಸ್ತೀನಿ. ಈಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ಸ್ಟೆಪ್ಸ್ ಎಲ್ಲ ಆ್ಯಂಟಿ ಸ್ಕಿಡ್ ಲಪುತ್ರ ಗ್ರಾನೈಟ್ ಹಾಕಿರೋದು. ರೈಲಿಂಗ್ಸು, ಸ್ಟೆಪ್ಸ್ಗೆಲ್ಲ ರೈಲಿಂಗ್ಸು SS ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಕೊಡ್ತಾರೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ನೋಡೋಣ. ಇದು 3 BHK ಹೌಸು. ನೋಡ್ಬೋದು, PVC ಫಾಲ್ಸ್ ಸೀಲಿಂಗ್ ಹಾಕಿದ್ದಾರೆ ಫ್ರಂಟ್ ಬಾಲ್ಕನಿಗೆ. ಇದು SS ಟಫನ್ ಗ್ಲಾಸ್ ಹಾಕ್ತಾರೆ ಎಲಿವೇಶನ್ಗೋಸ್ಕರ. ಈ ಮೇನ್ ಡೋರು ಆ್ಯಂಡ್ ಮೇನ್ ವಿಂಡೋಸ್ ಎಲ್ಲ ಟೀಕ್ ಇರುತ್ತೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೋರೆಲ್ಲ ತುಂಬ ಯೂನಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಡೋರು ಎಲ್ಲ ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಎಲ್ಲ ಮನೆಗಳಿಗೂ ಅಷ್ಟೇ ಟೀಕ್ ಡೋರ್ಸ್ ಇರುತ್ತೆ ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಬನ್ನಿ ಈಗ 3 BHK ಹೌಸ್ ತೋರಿಸ್ತೀನಿ. ಫಸ್ಟ್ ಫ್ಲೋರು ನೋಡಿ, ಗ್ರಾನೈಟ್ ಇದು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಮೇನ್ ವಿಂಡೋ ಬಂದ್ಬಿಟ್ಟು ಟೀಕ್ ವಿಂಡೋ. ಎಲ್ಲ ಸೈಜ್ ಬಂದ್ಬಿಟ್ಟು 5x6 ವಿಂಡೋ ಸೈಜು. ಅಂಡ್ ಆಪೋಸಿಟ್ ಕಾನ್ಸೆಪ್ಟ್ TV ಯೂನಿಟ್. ಇದು ಓನರ್ ಪರ್ಪಸ್ಗಂತ ಫುಲ್ 3 BHK ಮಾಡಿದ್ದಾರೆ. ಫುಲ್ ಫ್ಲೋರು 30-40 ನಿರ್ಮಾಣ ಮಾಡಿದ್ದಾರೆ. ಫುಲ್ ಫ್ಲೋರು ಫಸ್ಟ್ ಫ್ಲೋರ್ 3 BHK ಹೌಸು. ಇದು ಕಿಚನ್ ಆರ್ಚು ಎಲ್ಲ ಪಾರ್ಟಿಷನ್ ಮಾಡಿದ್ದಾರೆ ವುಡ್ಡಲ್ಲಿ. ಇದು ಪೂಜೆ ರೂಮು. ನೋಡಿ, ಪೂಜೆ ರೂಮ್ ಡೋರು ಫ್ರೇಮು ಎಲ್ಲ ಟೀಕು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಪೂಜೆ ರೂಮ್ ಒಳಗಡೆ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್. ಫುಲ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಸ್ಪೇಸಸ್ ಇದೆ. ಕಿಚನ್ ಅಷ್ಟೇ ಸ್ಪೇಸಸ್ ಇದೆ. 2 ವಿಂಡೋಸ್ ಇದೆ. 2 ವಿಂಡೋಸ್ ಇದೆ ಕಿಚನಲ್ಲಿ. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಏನಿಲ್ಲ. ಬೆಳಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ರೂಮ್ ನಂಬರ್ 3 ಕಿಡ್ಸ್ ರೂಮು.
ಕಿಡ್ಸ್ ರೂಮೂ ಅಷ್ಟೇ ನಿಮಗೆ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜಸ್ಸು. ನೋಡಿ ಈ ರೂಮಲ್ಲಿ 2 ವಿಂಡೋಸ್ ಮಾಡಿದ್ದಾರೆ, ವೆಂಟಿಲೇಷನ್ ಕ್ರಾಸ್ ವೆಂಟಿಲೇಷನ್ಗೋಸ್ಕರ. ಆ್ಯಂಡ್ ವಾರ್ಡ್ರೂಬ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಕಿಡ್ಸ್ ರೂಮೂ ಇದು ರೂಮ್ ನಂಬರ್ 3 ಬರುತ್ತೆ. ಇದು ಲಿವಿಂಗ್ ಏರಿಯಾ ನೋಡಿ, ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಇದು ಬಂದ್ಬಿಟ್ಟು ಕಾಮನ್ ವಾಶ್ರೂಮ್. ಇಲ್ಲಿ ಕಾಮನ್ ವಾಶ್ರೂಮ್ ಇದು ಆಪೋಸಿಟ್ ಕಾಣಿಸಿದ್ರೆ ಎಲ್ಲ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಅಲ್ಲೇ ಇಟ್ಕೋಬೋದು. ಕಾಮನ್ ವಾಶ್ರೂಮ್ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಡೋರ್ಸ್ ಎಲ್ಲ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸು. ಫಿಟ್ಟಿಂಗ್ಸ್ ಎಲ್ಲ ಶರಾನ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ತಾರೆ. ನೋಡಿ ಲಿವಿಂಗ್ ಏರಿಯಾ ಎಲ್ಲ. ಇಲ್ಲಿ 2 ರೂಮ್ ಬರುತ್ತೆ, ಲೆಫ್ಟ್ ಇರೋದು ಮಾಸ್ಟರ್ ಬೆಡ್ರೂಮು, ರೈಟ್ಗೆ ಇರೋದು ರೂಮ್ ನಂಬರ್ 2 ಬರುತ್ತೆ. ಬನ್ನಿ ಇವಾಗ ರೂಮ್ ನಂಬರ್ 2 ತೋರಿಸ್ತೀನಿ. ಈ ರೂಮ್ ನಂಬರ್ 2ಗೆ ವಿತ್ ಬಾಲ್ಕನಿ ಸಿಗತ್ತೆ. ರೂಮ್ ಸೈಜು ಅಷ್ಟೇ 10x10 ಸೈಜು. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ವಾರ್ಡ್ರೂಬ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಒಂದು ವಿಂಡೋ ಇದೆ ಆ್ಯಂಡ್ ಬಾಲ್ಕನಿ ಇದೆ. ಇದು ಈ ಸ್ಪೇಸು ಬಾಲ್ಕನಿ ಡೋರ್. ಈ ಬಾಲ್ಕನಿ ಅಷ್ಟೇ ಫ್ರಂಟ್ ಎಲಿವೇಷನ್ಗೋಸ್ಕರ SS ಟಫನ್ ಗ್ಲಾಸ್ ಹಾಕ್ಕೊಡ್ತಾರೆ. ಆ್ಯಂಡ್ ವಾಲ್ಗಿನೂ ಅಷ್ಟೇ ನಿಮ್ಗೆ ಕ್ಲಾಡಿಂಗ್, ಸ್ಟೋನ್ ಕ್ಲಾಡಿಂಗ್ ಹಾಕಿದ್ದಾರೆ ಎಲಿವೇಷನ್ಗೋಸ್ಕರ. ಆ್ಯಂಡ್ ರೂಮ್ ಡೋರ್ಸೂ ಅಷ್ಟೇ ಟೋಟಲ್ ಬಿಲ್ಡಿಂಗ್ಗೆ ಫ್ರೆಶ್ ಡೋರ್ಸ್ ಹಾಕಿರೋದು. ಇದು ಮಾಸ್ಟರ್ ಬೆಡ್ರೂಮು ನೋಡಿ, ಮಾಸ್ಟರ್ ಬೆಡ್ರೂಮ್ ಡೋರೂ ಅಷ್ಟೇ ಫ್ರೆಶ್ ಡೋರ್ಸು, ತುಂಬ ಚೆನ್ನಾಗಿರೋದು ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮು, ಫುಲ್ ವಾರ್ಡ್ರೂಬ್ಸು ಎಲ್ಲ, ಲಾಬ್ಸು, ವಿಂಡೋ ಇದೆ. ಆ್ಯಂಡ್ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು. ಡೋರ್ ಬಂದ್ಬಿಟ್ಟು WPC ಡೋರ್ ಹಾಕಿರೋದು. ಫಿಟ್ಟಿಂಗ್ಸ್ ಟೋಟಲ್ ಬಿಲ್ಡಿಂಗ್ಗೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ, ಓನ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ರೂಮ್ ಸೈಜ್ ನೋಡಿ, ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. 12x12 ಆ ಥರ ರೂಮ್ ಸೈಜಸ್ ಬಂದಿರೋದು, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಥರ ಮಾಡಿದ್ದಾರೆ. 2 ಯೂನಿಟ್ಸ್ ಮಾಡಿದ್ದಾರೆ ಒಂದೊಂದು ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರು, ಒಂದು ಥರ್ಡ್ ಫ್ಲೋರು. ಇದು ಈ ಕಡೆ 2 BHK ಹೌಸು. ಮೇನ್ ಡೋರು ಫ್ರೇಮು ಟೀಕ್ ನೋಡಿ, ಫುಲ್ ಎಲ್ಲ ಹ್ಯಾಂಡ್ ಮೇಡೆಡ್ ಡೋರ್ಸ್ ಮಾಡಿರೋದು, ಎಲ್ಲ ಪಾಲಿಶ್ ಮಾಡಿದ್ದಾರೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬ ಡಿಮ್ಯಾಂಡ್ ಏರಿಯಾ ರೆಂಟಲ್ ವೈಸು ನೋಡಿ. ಇದು TV ಯೂನಿಟ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಕಿಚನ್ ಮಾಡಿದ್ದಾರೆ, ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ, ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ರೂಮ್ ಡೋರು ಫ್ರೆಶ್ ಡೋರ್ಸ್ ಹಾಕಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಆ್ಯಂಡ್ ವಾರ್ಡ್ರೂಬ್ಸು, ಲಾಬ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್. ಇವಾಗ ಓನ್ಲಿ ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇದು 2 BHK ಹೌಸು. ಈ ಕಡೆ ಇನ್ನೊಂದು ರೂಮ್ ತೋರಿಸ್ತೀನಿ. ಇದು ಇನ್ನೊಂದು ರೂಮು. ರೂಮಲ್ಲಿ ವಿಂಡೋಸ್ ಇದೆ, ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗು. ಆ್ಯಂಡ್ ವಾರ್ಡ್ರೂಬ್ಸು, ಲಾಬ್ಸು ಎಲ್ಲ ಮಾಡಿಸಿದ್ದಾರೆ ನೋಡಿ. ಮೇಲೆ ಎಲ್ಲ ವಾರ್ಡ್ರೂಬ್ಸು, ಲಾಬ್ಸ್ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಇದು ಕಾಮನ್ ವಾಶ್ರೂಮು. ಆ್ಯಂಡ್ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಕಾಮನ್ ವಾಶ್ರೂಮ್ ಇದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಗಿನಹಳ್ಳಿ ಅಂತ. ಫ್ರಮ್ ಯಲಹಂಕಕ್ಕೆ 4 ಕಿಲೋಮೀಟರ್ಸ್ ಆಗುತ್ತೆ. ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಪ್ರಾಜೆಕ್ಟು.
ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 2 ಕಿಲೋಮೀಟರ್ಸು ಆ್ಯಂಡ್ IT ಕಂಪ್ನೀಸ್ ಎಲ್ಲ ಇರೋದು ನಿಮಗೆ ಏರ್ಪೋರ್ಟ್ ರೋಡ್ ಬರುತ್ತೆ, ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಪ್ರಾಪರ್ಟಿಯಿಂದ ಎಲ್ಲ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನಿಮಗೆ 1.5 to 2 ಕಿಲೋಮೀಟರ್ಸ್ ರೇಡಿಯಸಲ್ಲಿ ತುಂಬ ಡೆವಲಪ್ಡ್ ಏರಿಯಾ. ಇದು 1 BHK ಹೌಸು. ಟೋಟಲ್ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಟೋಟಲ್ ಬಿಲ್ಡಿಂಗ್ 1 lakh ಮೇಲೆ ರೆಂಟಲ್ ಬರುತ್ತೆ. ಇದು ಕಾಮನ್ ವಾಶ್ರೂಮು ಆ್ಯಂಡ್ ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಟೋಟಲ್ ಈ ಬಿಲ್ಡಿಂಗಲ್ಲಿ 7 ಯೂನಿಟ್ಸ್ ಇದೆ. 1 BHK 4 ಯೂನಿಟ್ಸು, 2 BHK 2 ಯೂನಿಟ್ಸು, ಒಂದು 3 BHK. ಓನರ್ ಪರ್ಪಸ್ಗೋಸ್ಕರ ಫಸ್ಟ್ ಫ್ಲೋರು 3 BHK ಹೌಸ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮು 1 BHK ಹೌಸ್ಗೆ. ಇದು ರೂಮ್ ಬರುತ್ತೆ. ಟೋಟಲ್ ಬಿಲ್ಡಿಂಗ್ಗೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ಅಂಡ್ ಡೋರ್ಸ್ ಬಂದ್ಬಿಟ್ಟು ಮೇನ್ ಡೋರ್ಸ್ ಎಲ್ಲ ಟೀಕ್ ಡೋರ್ಸು. ಇದು 3rd ಫ್ಲೋರು ಸೇಮ್ ಸಿಮ್ಲರೇ ಇರುತ್ತೆ. ಈಗ 2nd ಫ್ಲೋರ್ 2 BHK ಆ್ಯಂಡ್ 1 BHK ಹೌಸ್ ಏನು ನೋಡಿದ್ರು ಸೇಮ್ ಸಿಮ್ಲರೇ ಇರುತ್ತೆ. ಈ ಕಡೆ 2 BHK ಹೌಸು, ಆ ಕಡೆ 1 BHK ಹೌಸು. 3rd ಫ್ಲೋರ್ ಇದು. ಬನ್ನಿ ಇವಾಗ 4th ಫ್ಲೋರು. 4th ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ತೋರಿಸ್ತೀನಿ. ಇದು 1 BHK ಹೌಸು. ಈ ಹೌಸ್ಗೆ ಮಾತ್ರ ಫ್ಲೋರಿಂಗ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಕಿಚನು. ಇದೊಂದು ರೂಮ್ ಮಾಡಿದ್ದಾರೆ ನೋಡಿ. ರೂಮಲ್ಲಿ ವಿಂಡೋ ಇದೆ ಅಂಡ್ ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಹಾಂ, ನೋಡ್ಬೋದು. ಇದು 1 BHK ಹೌಸು. ಕಾಮನ್ ವಾಶ್ರೂಮ್ ಮಾಡಿದ್ದಾರೆ ಅಂಡ್ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಇಲ್ಲಿ ಇಟ್ಕೋಬೋದು. ಇದು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ. ಈಗ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬ ಡೆವಲಪ್ಡ್ ಏರಿಯಾ. ಇದು ಪ್ರೈಸ್ ಬಂದ್ಬಿಟ್ಟು 2.50 crore ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಈ ಥರ ರೆಂಟಲ್ ಇನ್ಕಮ್ ಪ್ರಾಪರ್ಟೀಸ್ ಈ ಲೊಕೇಶನಲ್ಲಿ ಇನ್ನೂ ಪ್ರಾಪರ್ಟೀಸ್ ಅವೈಲೇಬಲ್ ಇದೆ. ಮಲ್ಟಿಪಲ್ ಬಿಲ್ಡಿಂಗ್ಸ್ ಅವೈಲಬಿಲಿಟಿ ಇದೆ. ನೀವೇನಾದರೂ ಪ್ರಾಪರ್ಟೀಸ್ ನೋಡಬೇಕು ಅಂದರೆ ಈ ಪ್ರಾಪರ್ಟಿ ತೋರಿಸಿ ಮತ್ತು ಬೇರೆ ಪ್ರಾಪರ್ಟೀಸನ್ನು ತೋರಿಸಿ. ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಲ್ಟಿಪಲ್ ಬಿಲ್ಡಿಂಗ್ಸ್ ಅವೈಲಬಿಲಿಟಿ ಇದೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ನಾರ್ತ್ ಬ್ಯಾಂಗ್ಳೂರ್ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಇವಾಗ ಮೆಟ್ರೋ ಸ್ಟೇಷನ್ ಎಲ್ಲ ಆಗ್ತಾ ಇದೆ. ಫ್ರಮ್ ಮೆಟ್ರೋ ಸ್ಟೇಷನು ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ IT ಕಂಪ್ನೀಸ್ ಅಷ್ಟೇ, ನಿಮಗೆ ಇನ್ಫೋಸಿಸು, ಕೊಲಿನ್ಸು, ಏರೋಸ್ಪೇಸು, ಫಿಲಿಪ್ಸು, ಭಾರತಿ ಆಕ್ಸಿಸ್ಸು ಆ್ಯಂಡ್ ಅಮೆಝಾನ್ ಕಂಪನಿ ಸತ್ವದಲ್ಲಿ ನಿಮಗೆ IT ಟೆಕ್ ಪಾರ್ಕ್ಲೆಲ್ಲ ನಿಮಗೆ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಡೆವಲಪ್ಡ್ ಏರಿಯಾ. ಆ್ಯಂಡ್ ಭಾರತಿ ಸಿಟಿಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಮಣಿಪಾಲ್ ಯೂನಿವರ್ಸಿಟಿ ಇದೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.